ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ತಾವೆಲ್ಲರೂ ಕಾಯ್ತಿರುವಂತಹ ಹಾಗೂ ನಿರೀಕ್ಷಿಸಿರುವಂತಹ ಇಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನವೋದಯ ಪ್ರವೇಶ ಪರೀಕ್ಷೆ 6ನೇ ತರಗತಿಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕರೆದಿರ್ತಾರೆ. ಇಲ್ಲಿ ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ನವೋದಯ ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಏನೇನು ಪ್ರಮುಖ ಅಂಶಗಳದಾವ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಮೊದಲನೇದಾಗಿ ನವೋದಯ ಪ್ರವೇಶ ಪರೀಕ್ಷೆ 2027ರ ಪ್ರಮುಖ ಅಂಶಗಳನ್ನು ತಮ್ಮೊಂದಿಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ತಾವುಗಳು ಕೂಡ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ನೋಡ್ತಾ ಹೋಗಿ, ಇಲ್ಲಿ ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಪ್ರವೇಶ ಪರೀಕ್ಷೆ ಅರ್ಜಿಗಳನ್ನು ಇವತ್ತು ಕರೆದಿರ್ತಾರೆ. ಫಸ್ಟ್ ಅಂಶ ತಾವು ನೋಡ್ಕೋಬೇಕು. ಇವತ್ತು 5ನೇ ತರಗತಿ ಎಕ್ಸಾಮ್ ಅಂದರೆ ಇಲ್ಲಿ 6th ಸ್ಟ್ಯಾಂಡರ್ಡ್ಗೋಸ್ಕರ ಈ ವರ್ಷ 5ನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಇಲ್ಲಿ ಭರ್ತಿ ಮಾಡಬಹುದು. ಹಾಗಾದರೆ ಈ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಅಂದರೆ ಇದನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಯಾವುದೇ ರೀತಿಯ ಫಾರ್ಮೇಟನ್ನು ತುಂಬಿ ನವೋದಯ ಶಾಲೆಗೆ ಹೋಗಿ ಕೊಡುವುದಿರುವುದಿಲ್ಲ. ಸೊ ತಾವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ಏನು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಬೇಕಾಗುವ ದಾಖಲೆಗಳು ಯಾವುವು ಎಂಬುದನ್ನು ನಾನು ತಮ್ಮೊಂದಿಗೆ ತಿಳಿಸಿಕೊಡೋದಾದರೆ, ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ನೋಡ್ತಾ ಹೋಗಿ ಜುಲೈ 31, 2026 ಅಂದರೆ ಇದೇ ತಿಂಗಳು 31ನೇ ತಾರೀಕು ಇರುತ್ತೆ. ಸೊ ಟೈಮ್ ಭಾಳ ಇಲ್ಲ, ಅರ್ಜಿಗಳನ್ನು ಬೇಗನೆ ಸಲ್ಲಿಸಬೇಕು ತಾವು. ಇನ್ನು ಪ್ರವೇಶ ಪರೀಕ್ಷೆ ನಡೆಯುವ ದಿನಾಂಕ ನವೆಂಬರ್ 28, 2026ರಂದು ಇಲ್ಲಿ ಏನು ಎಕ್ಸಾಮ್ ಇರುತ್ತೆ. ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ನವೆಂಬರ್ 28, 2026ರಂದು ಎಕ್ಸಾಮ್ ಇರುತ್ತೆ. ತಾವು ನೆನಪಿಟ್ಕೊಡಿ ಈ ದಿನಾಂಕವನ್ನು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಅದರೊಂದಿಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವ ದಾಖಲೆಗಳು ಭಾಳಷ್ಟು ಪೋಷಕರು ಕೇಳ್ತಾ ಇದ್ದಾರೆ, ಏನೇನು ದಾಖಲೆಗಳು ಬೇಕು ಅಂತ. ಮೊದಲನೇದಾಗಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಅದು ಯಾವುದಿರಬೇಕು ಅಂದರೆ ನಿಮ್ಮ ಸ್ವಂತ ಜಿಲ್ಲೆ ಯಾವುದಿರುತ್ತೋ, ನೀವು 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ರು ಆ ಶಾಲೆಯ ವಿಳಾಸವೇ, ಅಂದರೆ ಆ ಜಿಲ್ಲೆಯ ಯಾವ ಶಾಲೆ ಯಾವ ಜಿಲ್ಲೆಯಲ್ಲಿರುತ್ತೋ ಅದೇ ಜಿಲ್ಲೆಯ ವಿಳಾಸ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರಬೇಕಾಗುತ್ತದೆ. ಇದನ್ನು ತಾವು ಗಮನಿಸ್ಕೋಬೇಕು. ಅರ್ಜಿಗಳನ್ನು ಸಲ್ಲಿಸೋದಕ್ಕಿಂತ ಮೊದಲೇ ತಾವು ಆಧಾರ್ ಕಾರ್ಡ್ ವಿಳಾಸವನ್ನು ತಿದ್ದುಪಡಿ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್. ಇಲ್ಲಿ ಅದು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬಗ್ಗೆ ನಿಮ್ಗೆ ಹೇಳಿದೆ ಒಂದು ಮಾಹಿತಿ ತಿಳಿಸೋದಾದರೆ, ಎಕ್ಸಾಮಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ತಿರಲ್ವ, ಆಧಾರ್ ಕಾರ್ಡ್ ವಿಳಾಸ ಅಲ್ಲಿ ಸೇವ್ ಆಗಿರುತ್ತೆ. ನೀವು ನೆಕ್ಸ್ಟು ತಿದ್ದುಪಡಿ ಮಾಡಿಸ್ಕೊಂಡ್ರೆ ನಿಮ್ಮ ಇಲ್ಲಿ ಸೆಲೆಕ್ಷನ್ಗೆ ನಿಮ್ಮದನ್ನು ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಮೊದಲೇ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲೇ ತಮ್ಮ ಆಧಾರ್ ಕಾರ್ಡನ್ನು ಅಥವಾ ಆಧಾರ್ ಕಾರ್ಡ್ ವಿಳಾಸವನ್ನು ತಿದ್ದುಪಡಿ ಮಾಡಿಸ್ಕೊಡ್ರಿ. ಇನ್ನು ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ತಾವು ಇಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ತೀರಿ, ಒಂದು ಪಾಸ್ಪೋರ್ಟ್ ಸೈಜು ಫೋಟೋವನ್ನು ತಾವು ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಜಾತಿ ನೋಡಿರಿ, ವಿದ್ಯಾರ್ಥಿ ಹಾಗೂ ತಂದೆ ತಾಯಿಯ ಸಹಿ ಇಲ್ಲಿ ತಂದೆ ಅಥವಾ ತಾಯಿ ಇದ್ದದು ವಿದ್ಯಾರ್ಥಿದಂತೂ ಕಂಪಲ್ಸರಿ ಬೇಕಾಗುತ್ತೆ. ಸೊ ವಿದ್ಯಾರ್ಥಿ ತಾವು ಸಹಿ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡ್ತಾರೆ ಇಲ್ಲಿ ತಂದೆಯ ಸಹಿ ಅಥವಾ ತಾಯಿಯ ಸಹಿಯನ್ನು. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಕಾಸ್ಟನ್ನು ತಾವು ಈಗಿನ ದಿನಾಂಕದ್ದು ಅಥವಾ ಈಗ ಚಾಲ್ತಿಯಲ್ಲಿರುವಂಥದ್ದು, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳದ್ದು ABC ಗ್ರೂಪ್ಗಳದಾವು ಹೊಸದಾಗಿರುವಂಥದ್ದನ್ನು ಇಟ್ಕೋಬೇಕು. ಅದರ ನಂಬರ್ನಲ್ಲಿ ಮೆನ್ಷನ್ ಮಾಡ್ತಾರೆ, RD ನಂಬರನ್ನು. ಸೊ ಹೊಸದಿರಬೇಕು, 4-5 ವರ್ಷ ಹಿಂದಲ್ದು ಇಟ್ಕೋಬೇಡ್ರಿ. ಇನ್ನು ಅಪಾರ್ ID ನಂಬರ್ ಇದು ಎಲ್ಲಿ ಸಿಗುತ್ತೆ ಅಂದರೆ, ತಾವು 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಿ ಆ ಶಾಲೆಯ ಹೆಡ್ ಮಾಸ್ಟರಿಂದ ತಾವು ಅಪಾರ್ ID ನಂಬರನ್ನು, ಅದ್ರ ಜೊತೆಗೆ ಪೆನ್ ನಂಬರನ್ನು ಕೂಡ ಅವರೇ ಕೊಡ್ತಾರೆ. ಎಲ್ಲಿ ಹೊರಗಡೆ ನೆಟ್ ಸೆಂಟರ್ ಹತ್ರ ಸಿಗೋದಿಲ್ಲ. ಅಪಾರ್ ID ನಂಬರು, ಪೆನ್ ನಂಬರು ತಾವು ಯಾವ ಶಾಲೆಯಲ್ಲಿ 5ನೇ ತರಗತಿ ಕಲಿತಾ ಇದ್ದರೂ ಆ ಶಾಲೆಯ ಪ್ರಾಂಶುಪಾಲರು ತಮಗೆ ಕೊಡುತ್ತಾರೆ. ಇನ್ನು ವಾಸಸ್ಥಳ ಪ್ರಮಾಣ ಪತ್ರ, ಹಿಂದುಳಿದ ವಿದ್ಯಾರ್ಥಿಗಳಿಗೆ OBC ಪ್ರಮಾಣ ಪತ್ರ. ನೋಡಿರಿ, ವಾಸಸ್ಥಳ ಪ್ರಮಾಣ ಪತ್ರ ಎಲ್ಲರೂ ತೆಗೆಸಿಟ್ಕೊಡ್ರಿ, ಅದು ಬಹಳ ಇಂಪಾರ್ಟೆಂಟು. ಯಾರೂ ಕೂಡ ಇಲ್ಲಿ ಆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಇಟ್ಕೊಡ್ರಿ, ಅದು ಬಹಳಷ್ಟು ಯೂಸ್ ಆಗ್ತದೆ. ನಾಳೆ ನಿಮ್ಮ ಸೆಲೆಕ್ಷನ್ ಆಯಿತು ಅಂದರೆ ಅದನ್ನು ಕೇಳ್ತಾರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು. ಅದಕ್ಕೋಸ್ಕರ ಅದು ಚಾಲ್ತಿಯಲ್ಲಿರುವಂತಹ ಪ್ರಮಾಣ ಪತ್ರ ಇರಬೇಕು, ಹಳೇದಿರಬಾರ್ದು, 5-6 ವರ್ಷ ಹಿಂದಿಲ್ದು. ಇನ್ನು OBC ಪ್ರಮಾಣ ಪತ್ರ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇರೋದಿಲ್ಲ. OBC ಅಂದರೆ ಪ್ರವರ್ಗ 1, 2A, 2B, 3A, 3B ಬರುತ್ತೆ. ಬಟ್ 3Bಯಲ್ಲಿ ಕೆಲವೊಂದು ಕಾಸ್ಟ್ಗಳು ಇಲ್ಲಿ OBCಯಲ್ಲಿ ಬರುವುದಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಮಾತ್ರ OBC ಕೊಡ್ತಾರೆ. ಆದರೆ ಇದು ಕೇಂದ್ರ ಸರ್ಕಾರದ ಒಂದು ಸಮಿತಿ ಇರುತ್ತೆ, ಅವ್ರು ಏನು ಮಾಡ್ತಾರೆ, ಇಂತಹ ಜಾತಿಗಳಿಗೆ ಮಾತ್ರ OBC ಪ್ರಮಾಣ ಪತ್ರ ಅಂತ ಹೇಳೋದು ಡಿಸೈಡ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಮಾತ್ರ OBC ಪ್ರಮಾಣ ಪತ್ರ ಬರುತ್ತೆ. ಇನ್ನು ಸ್ಟಡಿ ಸರ್ಟಿಫಿಕೇಟನ್ನು ಯಾರು ಕೊಡ್ತಾರೆ ಅಂದರೆ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ. ಆ ಸ್ಟಡಿ ಸರ್ಟಿಫಿಕೇಟ್ ಹೇಗಿದೆ ಅಂತ ಕೂಡ ನಾನು ತಿಳಿಸ್ತೀನಿ. ಅದನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೋಬೇಕು. ಅದನ್ನು ಸ್ಕ್ಯಾನ್ ಮಾಡಿ ಹಾಕ್ತಾರೆ ಅವರು, ನೀವು ನೆಟ್ ಸೆಂಟರ್ ಅವ್ರ ಹತ್ರ ತೆಗೆದುಕೊಂಡು ಹೋಗಬೇಕು ಆ ಫಾರ್ಮನ್ನು ಕೂಡ. ಇನ್ನು ನೆಕ್ಸ್ಟ್ ಫೋನ್ ನಂಬರ್, ಫೋನ್ ಒಯ್ಯಬೇಕು, OTP ಬರುತ್ತೆ. OTP ಹಾಕಿದ ಮೇಲೆ ಸಬ್ಮಿಟ್ ತಗೊಳುತ್ತೆ. ಅದು ಆಧಾರ್ ಕಾರ್ಡ್ ನಂಬರ್ ಇರಲೇಬೇಕು. ಅದರೊಂದಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ತಮ್ಮದು ಇಲ್ಲಿ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದರೆ 3, 4, 5ನೇ ತರಗತಿಯನ್ನು ಗ್ರಾಮೀಣ ಶಾಲೆಗಳಲ್ಲಿ ಕಲ್ತಿರಬೇಕಾಗುತ್ತೆ. ಒಂದೇ ಒಂದು ದಿನ ಕೂಡ ಔಟ್ ಆಫ್ ಅಂದರೆ ಇಲ್ಲಿ ನಗರದ ಶಾಲೆಯಲ್ಲಿ
ಕಲ್ತಿದ್ದರೂ ಕೂಡ ಅದು ನಿಮಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಗ್ರಾಮೀಣ ಪ್ರಮಾಣ ಪತ್ರವನ್ನು ತೆಗೆಸ್ಕೊಂಡು ಇಟ್ಕೊಡ್ರಿ. ಇದು ಆದ ನಂತರ ನೀವು ಮುಂದಿನ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಈ ವರ್ಷ ಅಂದರೆ 5ನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಇರುತ್ತದೆ. ಈ ವರ್ಷ 5ನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳು, ಅದರಲ್ಲಿಯೂ ಕೂಡ 1ನೇ ಮೇ 2015ರಿಂದ 31ನೇ ಜುಲೈ 2017ರ ನಡುವೆ ಜನಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಡೇಟ್ ಕೊಟ್ಟಿದ್ದಾರೆ ಅವರು. ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ನೋಡ್ರಿ, ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟಲ್ಲಿ ಅಥವಾ ಶಾಲಾ ದಾಖಲಾತಿಗಳಲ್ಲಿ ನೋಡಿ. 1ನೇ ಮೇ 2015ರಿಂದ 31ನೇ ಜುಲೈ 2017ರ ನಡುವೆ ಜನಿಸಿರುವ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಎಲಿಜಿಬಲ್ ಇರ್ತಾರೆ. ಅಂದರೆ ಇವು ಅರ್ಹತೆಗಳು. ಏನೇನು ಅರ್ಹತೆಗಳು ಅಂದರೆ, ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳು, ಎಲಿಜಿಬಿಲಿಟಿ ಏನಿರಬೇಕು ಅಂದರೆ ಇದು ಈ ವರ್ಷ 5ನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಎಲಿಜಿಬಿಲಿಟಿ ಇರುತ್ತೆ. ಹಾಗೂ ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ಅದರಲ್ಲಿ ಯಾರಿಗೆ ಇಂಪಾರ್ಟೆಂಟ್ ಅಂದರೆ ಮೇ 2015ರಿಂದ ಮೇ 31ನೇ ಜುಲೈ 2017ರ ನಡುವೆ ಜನಿಸಿರುವ ವಿದ್ಯಾರ್ಥಿಗಳಿಗೆ 1ನೇ ಮೇ ದಿನಾಂಕದಿಂದ ಅಂತ. ನೆಕ್ಸ್ಟು ಗ್ರಾಮೀಣ, ಅದರಲ್ಲೂ ಕೂಡ ಗ್ರಾಮೀಣವಾಗಿ ಕಡ್ಡಾಯವಾಗಿ 4-5ನೇ ತರಗತಿಯನ್ನು ಸರ್ಕಾರಿ ನಿಗದಿಪಡಿಸಿರುವಂಥ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು. ತಾವು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಿದ್ದಾರೆ ಅಂದರೆ 3, 4, 5ನೇ ತರಗತಿಯನ್ನು ಗ್ರಾಮೀಣ ಶಾಲೆಗಳಲ್ಲಿ ಅಥವಾ ಗ್ರಾಮೀಣ ಹಳ್ಳಿಗಳಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಕೊಡ್ತಾರೆ. ತಾವು ಸಿಟಿಗಳಲ್ಲಿ ಕೇವಲ ಒಂದು ದಿನ ಕಲಿತರೂ ಕೂಡ ನಿಮ್ಮದು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸಿಗೋದಿಲ್ಲ. ಸೊ ಹಳ್ಳಿಗಳಲ್ಲಿ ಅಂದರೆ ಗ್ರಾಮೀಣ ಶಾಲೆಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಕೊಡ್ತಾರೆ. ಅವರು ಆ ಮೀಸಲಾತಿ ಅಡಿಯಲ್ಲಿ ಎಲಿಜಿಬಲ್ ಆದರೂ ಕೂಡ ಆಗಬಹುದು. ಸೊ ತಾವುಗಳಲ್ಲಿ ಹಳ್ಳಿಗಳಲ್ಲೇ ಸಂಪೂರ್ಣವಾಗಿ ಕಲ್ತಿರಬೇಕು. ಇನ್ನು ನೆಕ್ಸ್ಟ್ 1ರಿಂದ 5ನೇ ತರಗತಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಸರ್ಕಾರ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಪಡೆದುಕೊಂಡಿರ್ತಾರೆ. ಗೌರ್ಮೆಂಟ್ ಅವರು ಏನು ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಅದು ಏಡೆಡ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಕಲಿತಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಇರುತ್ತದೆ. ಇನ್ನು ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವಾಗ ಸಿದ್ಧತೆಯಲ್ಲಿ ಇಟ್ಕೊಂಡಿರಬೇಕು. ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕದ ಒಳಗಾಗಿ ಆ ಎಲ್ಲ ದಾಖಲೆಗಳಿರಬೇಕು. ನಾನು ಆಲ್ರೆಡಿ ಹೇಳಿದೆ, ಇದು ಎಕ್ಸಾಮ್ ಏನದು ಅರ್ಜಿ ಸಲ್ಲಿಸುವ ಲಾಸ್ಟ್ ದಿನಾಂಕದ ನಂತರ ತೆಗೆಸಬಾರ್ದು, ಅದಕ್ಕಿಂತ ಪೂರ್ವದಲ್ಲಿ ತಾವು ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಯಾವ ಶಾಲೆಯಲ್ಲಿ 5ನೇ ತರಗತಿ ಕಲಿಯುತ್ತಿದ್ದರೋ ಆ ಶಾಲೆಯ ಜಿಲ್ಲೆಯ ವಿಳಾಸವೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ನಾನು ಆಲ್ರೆಡಿ ಹೇಳಿದ್ದೇನೆ ಈ ಬಗ್ಗೆ. ಇನ್ನು ತಾವುಗಳು ವಿಶೇಷ ಚೇತನರು ಆಗಿದ್ದಲ್ಲಿ ವಿಶೇಷ ಚೇತನರ ಪ್ರಮಾಣ ಪತ್ರ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಎಕ್ಸಾಮನ್ನು ಬಹಳಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಬರೀಬೋದು ಮಾಧ್ಯಮದಲ್ಲಿ, ಅದರಲ್ಲೂ ಕೂಡ ಕನ್ನಡ ಅಥವಾ ಇಂಗ್ಲೀಷನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಿಂದಿ ಮಾಧ್ಯಮ ಕೂಡ ಇರುತ್ತದೆ. ಆ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ತಿಳಿಸ್ತೀನಿ. ಇನ್ನು ಕಳೆದ ವರ್ಷ 5ನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳು ಈ ಬಾರಿಯ ಅಂದರೆ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ಎಕ್ಸಾಮ್ ಬರೆಯಲು ಎಲಿಜಿಬಲ್ ಇರುವುದಿಲ್ಲ. ಕಳೆದ ವರ್ಷ 5ನೇ ತರಗತಿ ಪಾಸ್ ಆದವ್ರಿಗೆ ಇರುವುದಿಲ್ಲ. ಈ ವರ್ಷ 5ನೇ ತರಗತಿ ಕಲಿತಾ ಇದ್ದಾರಲ್ವ, ಅಂದರೆ 4ನೇ ತರಗತಿ ಪಾಸಾಗಿ 5ನೇ ತರಗತಿ ಬಂದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತದೆ. ಇನ್ನು 2ನೇ ಬಾರಿ ನವೋದಯ ಪ್ರವೇಶ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ಇದನ್ನು ತಾವು ಗಮನಿಸಬೇಕು. ಈ ವರ್ಷ ನೀವು ಕಳೆದ ಬಾರಿ ನವೋದಯ ಎಕ್ಸಾಮ್ ಬರೋದು ಈ ವರ್ಷ ಮತ್ತೆ ಬರೀತೀರಿ ಅಂದರೆ ಅದು ಸಾಧ್ಯ ಇಲ್ಲ. ಇನ್ನು ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯ ಇಲ್ಲಿ, ಅದು ಮಾತ್ರ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇನ್ನು 5ನೇ ತರಗತಿ ಕಲಿಯುತ್ತಿರುವ ಕೆಲವು ವಿದ್ಯಾರ್ಥಿಗಳು ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ. ಇವಾಗಲೇ ತಾವು ಏನು ಮಾಡಬೇಕು, ಬರ್ತ್ ಸರ್ಟಿಫಿಕೇಟನ್ನು ತೆಗೆಸಿಟ್ಕೋಬೇಕು. ಇನ್ನು 5ನೇ ತರಗತಿ ಕಲಿಯುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ಸರ್ಟಿಫಿಕೇಟ್ ಯಾವುದು ಅಂದರೆ ನಾನು ತಮಗೆ ತಿಳಿಸ್ಕೊಡ್ತೀನಿ ಅದನ್ನು. ಹಿಂದುಳಿದ ವಿದ್ಯಾರ್ಥಿಗಳು OBC ಪ್ರಮಾಣ ಪತ್ರವನ್ನು ಅದರೊಂದಿಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ತಾವು ಈಗಲೇ ಅರ್ಜಿ ಸಲ್ಲಿಸಿಬಿಡ್ರಿ. ಅದನ್ನು ಯಾರ್ಯಾರ ಹತ್ರ ಇನ್ಕಮ್ ಕಾಸ್ಟ್ ಇರೋದಿಲ್ಲ, OBC ಪ್ರಮಾಣ ಪತ್ರ ಇರೋದಿಲ್ಲ, ತಾವು ಈಗಲೇ ಸಿದ್ಧತೆಯನ್ನು ಇಟ್ಕೋಬೇಕು. ಅದನ್ನು OBC ಪ್ರಮಾಣ ಪತ್ರ ತಯಾರಿಗೆ ಆಗಿ ಮೊದಲಿಗೆ ಇನ್ಕಮ್ ಕಾಸ್ಟ್ ಇರಬೇಕು. ಅದು ಇರಲಿಲ್ಲ ಅಂದರೆ ಫಸ್ಟ್ ತಾವು ಇನ್ಕಮ್ ಕಾಸ್ಟನ್ನು ಪಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ OBC ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕು. ಇನ್ಕಮ್ ಕಾಸ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಅರ್ಜಿಯನ್ನು ಸಲ್ಲಿಸುವಾಗ ತಾವು ತುಂಬಿದ ಮಾಹಿತಿ ಅನುಸಾರ ಒಂದು ಪ್ರಿಂಟ್ ಇಟ್ಕೋಬೇಕು. ಅಲ್ಲಿ ಏನೇನು ಮಾಹಿತಿ ತಾವು ಅಪ್ಲೈ ಮಾಡಿದ್ರಲ್ವ ಅದನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು. ಅಲ್ಲಿ ತಾಯಿ ಹೆಸರು, ತಂದೆ ಹೆಸರಾಗಿರ್ಬೋದು, ವಿಳಾಸ ಮತ್ತು ಸರಿಯಾಗಿ ಮೆನ್ಷನ್ ಮಾಡಬೇಕು. ಒಂದು ಸ್ವಲ್ಪ ಕೂಡ ತಪ್ಪಾಗಬಾರ್ದು. ಇವೆಲ್ಲ ಮಾಹಿತಿಯನ್ನು ತಾವು ನೆನಪಿನಲ್ಲಿ ಇಟ್ಕೋರಿ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಸ್ಟಡಿ ಸರ್ಟಿಫಿಕೇಟ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ತೀನಿ. ಧನ್ಯವಾದಗಳು.